ಸೊ ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ನೋಡೋಣ ಅಂದರೆ ಲೋಗೋ ಎಡಿಟ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ಲೋಗೋ ಎಡಿಟ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಮೊದಲನೇದಾಗಿ ಪಿಕ್ಸೆಲ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಈ ಪಿಕ್ಸೆಲ್ ಆ್ಯಪ್ನ ಓಪನ್ ಮಾಡ್ಕೊಂಡಿದ್ದಾದ್ಮೇಲೆ ಗೈಸ್, ಸೊ ಇದನ್ನ ಡಿಲೀಟ್ ಮಾಡಿದಾದ್ಮೇಲೆ ಇಲ್ಲಿ ಸೆಂಟ್ರ್ ಒಂದು ಬಾಕ್ಸ್ ಕಾಣ್ತದಲ್ಲ, ರೌಂಡ್ ಶೇಪು, ಇದನ್ನ ಕ್ಲಿಕ್ ಮಾಡಿ ಶೇಪ್ಸ್ ಅಂತ ಇರುತ್ತೆ. ಶೇಪ್ಸ್ ಮೇಲೆ ಕ್ಲಿಕ್ ಮಾಡಿ. ಶೇಪ್ಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಅದ್ರ ಪಕ್ಕ ಒಂದು ಮಾರ್ಕ್ ಇರ್ತದೆ, ಆ ಮಾರ್ಕ್ನ ಕ್ಲಿಕ್ ಮಾಡಿ. ಆ ಮಾರ್ಕ್ ಕ್ಲಿಕ್ ಮಾಡಿದ್ಮೇಲೆ ರೌಂಡ್ ಶೇಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ರೌಂಡ್ ಶೇಪ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಸೊ ಅದನ್ನು ಒಂದು ಸ್ವಲ್ಪ ದೊಡ್ಡದು ಮಾಡಿದ್ದಾದ್ಮೇಲೆ ಸೊ ಓಕೆ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಸೈಜ್ ಸೆಲೆಕ್ಟ್ ಮಾಡ್ಕೋಬೇಕಾಗಿತ್ತು. ಸೊ ಇಲ್ಲಿ ಸೈಡ್ ಸ್ವಲ್ಪ ಒಂದು ಡಬಲ್ ಚೌಕ್ ಬಾಕ್ಸ್ ಕಾಣ್ತದಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಸೈಜ್ ಮೇಲೆ ಕ್ಲಿಕ್ ಮಾಡಿ. ಯೂಟ್ಯೂಬ್ ಥಂಬ್ನೇಲ್ ಅಂತಾರಲ್ಲ, ಅದನ್ನು ಕ್ಲಿಕ್ ಮಾಡಿದಾದ್ಮೇಲೆ ಸೊ ಇದನ್ನು ಸೈಜ್ ಇನ್ನೊಂದು ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಂಡಿದ್ದಾದ್ಮೇಲೆ ಸೊ ಇದನ್ನು ಕಾಪಿ ಮಾಡ್ಕೊಂಡಿದ್ದಾದ್ಮೇಲೆ ಸೊ ಇಲ್ಲಿ ಫಸ್ಟ್ ಒಂದು ಕ್ರಿಯೇಟ್ ಮಾಡಿರ್ತೀವಲ್ಲ, ಅದರದ್ದು ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಕಲರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಅದನ್ನ ಬ್ಲ್ಯಾಕ್ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ಲ್ಯಾಕ್ ಕಲರ್ ಸೆಲೆಕ್ಟ್ ಮಾಡ್ಕೊಂಡು ಇನ್ನು ಮೇಲೆ ವೈಟ್ ಕಲರ್ ಇರ್ತದಲ್ಲ, ವೈಟ್ ಕಲರ್ನ ಕ್ಲಿಕ್ ಮಾಡಿ. ವೈಟ್ ಕಲರ್ ಕ್ಲಿಕ್ ಮಾಡಿದಾದ್ಮೇಲೆ ಸೊ ಇವಾಗ ಒಂದು ನಿಮಿಷ ಇರಿ ಗೈಸ್. ಸೊ ಇನ್ನು ಸೆಂಟರ್ ಪಾಯಿಂಟ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಿಂಗೆ ಎರಡು ಸೆಂಟರ್ ಪಾಯಿಂಟ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದಾದ್ಮೇಲೆ ಈ ವೈಟ್ ಕಲರ್ನ ಸ್ವಲ್ಪ ಅದರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಥರ ಹಿಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಆಗ್ಬೇಕದು. ಈ ಥರ ಇನ್ನೂ ಸ್ವಲ್ಪ ಈ ಥರ, ಹಾಂ. ಸೊ ಜಾಸ್ತಿ ಇದೆ ಅನ್ಸುತ್ತೆ. ಸೊ ಇನ್ನು ಸ್ವಲ್ಪ ಇದರೊಳಗೆ ಕಮ್ಮಿ. ಈ ಥರ ಸೈಡ್ ಬ್ಲ್ಯಾಕ್ನು ಬರಬಾರ್ದು, ಆ ಥರ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಓಕೆ, ಇವಾಗ ಕ್ಲಿಕ್ ಆಯಿತು. ಸೊ ಇದನ್ನು ಒಂದು ಶೇಪ್ ಮಾಡ್ಕೊಳ್ಳಿ. ಎರಡು ಸೇರಿ ಆದಮೇಲೆ ಈ ಸೈಡ್ ಮೇಲೆ ಬಾಕ್ ತೋರಿಸೋದ, ಹಿಂಗೆ ಕ್ಲಿಕ್ ಮಾಡಿ ಆದಮೇಲೆ ಇವೆರಡು ಟಿಕ್ ಮಾಡಿ. ಇಲ್ಲಿ ಮಾರ್ಕ್ ತೋರಿಸೋದಲ್ಲ, ಇದನ್ನ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಅದನ್ನು ಕ್ಲಿಕ್ ಮಾಡಿ ಇದನ್ನ ರಿಮೂವ್ ಮಾಡಿ ಎರೇಸ್ ಕಲರ್ ಅಂತ ಬರುತ್ತೆ. ಕಲರ್ ಮೇಲೆ ಕ್ಲಿಕ್ ಮಾಡಿ, ಎನೇಬಲ್ ಅಂತ ಕ್ಲಿಕ್ ಮಾಡಿ. ಸೊ ಇದನ್ನ ಫುಲ್ ಇಟ್ಬಿಡಿ ಗೈಸ್. ಫುಲ್ ಇಟ್ಟಾದ್ಮೇಲೆ ಇನ್ನು ಕಾಪಿ ಮಾಡ್ಕೊಳ್ಳಿ. ಇಲ್ಲಿ ಬರುತ್ತೆ ಕಾಪಿ ಅಂತ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡಿದ್ದಾದ್ಮೇಲೆ ಸೊ ಸೈಜನ್ನ ಕಮ್ಮಿ ಮಾಡ್ಕೊಳ್ಳಿ. ಕ್ರಾಪ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಈ ಥರ ಒಂದು ಮಾರ್ಕ್ ಬರ್ತದೆ. ಈ ಕಡೆ ಯಾವ ಕಡೆ ತಿರುಗಿಸ್ಬೇಕಂತ. ಸೊ ಈ ಕಡೆ ಇತ್ತು. ಸೊ ಇವಾಗ ಈ ಕಡೆ ತಿರ್ಗಿಸ್ಕೊಂಡ್ಮೇಲೆ ಸ್ವಲ್ಪ ಸೈಡ್ನ ಇನ್ನೂ ಸ್ವಲ್ಪ ಹಿಂಗೆ ಜಾಸ್ತಿ ಕಮ್ಮಿ ಮಾಡ್ಕೊಳ್ಳಿ. ಸೊ ನಿಮಗೆ ಇಲ್ಲಿ ಇದನ್ನ ಅಡ್ಜಸ್ಟ್ ಮಾಡ್ಕೋಬೇಕಾಗಿತ್ತು. ಸೊ ಇಲ್ಲಿ ಈ ಪೊಸಿಷನ್ ಅಂತ ಬರ್ತದಲ್ಲ, ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಸೆಂಟ್ರ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಜಾಸ್ತಿ ಆಯಿತು. ಸೊ ಇನ್ನೊಂದು ಸ್ವಲ್ಪ ಸೈಡ್ ಬರೋಕ್ಕಲ್ಲ. ಸೊ ಈ ಥರ ಇಲ್ಲಿ ಪೊಸಿಷನ್ ಅಂತ ಇನ್ನೊಂದು ಬರ್ತದೆ, ಅದನ್ನು ಕ್ಲಿಕ್ ಮಾಡ್ಕೊಂಡಿದ್ದಾದ್ಮೇಲೆ ಸೊ ಈ ಥರ ಇಲ್ಲಿ ರೈಟ್ ಸೈಡಿಂದ ಕ್ಲಿಕ್ ಮಾಡಿ. ಸೊ ಈ ಥರ ಕರೆಕ್ಟಾಗಿ ಇದಾಗಬೇಕು ಅದು. ಈ ಥರ ಕರೆಕ್ಟಾಗಿ ಕ್ಲಿಕ್ ಮಾಡಿದ್ದಾದ್ಮೇಲೆ ಸೊ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತ ಹೇಳಿದರೆ ಫಾಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಇದು ಕಲರಿಂಗ್ ಸೆಲೆಕ್ಟ್ ಮಾಡ್ಕೊಂಬಿಡೋಣ ಇವಾಗಲೇ. ಸೊ ಆಮೇಲೆ ಮತ್ತೆ ಇಲ್ಲಿ ಕ್ಲಿಕ್ ಮಾಡೋದಂತೆ ಕಲರ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಗೆ ಯಾವ ಕಲರ್ ಬೇಕನ್ನ ಆ ಕಲರ್ ಚೂಸ್ ಮಾಡ್ಕೊಳ್ಳಿ. ನನಗಿಲ್ಲಿ ಯೆಲ್ಲೋ ಕಲರನ್ನ ನಾನು ಸೆಲೆಕ್ಟ್ ಮಾಡ್ಕೋತೀನಿ ಗೈಸ್. ಸೊ ಯೆಲ್ಲೋ ಕಲರ್ ಸ್ವಲ್ಪ ಚೆನ್ನಾಗಿ ಕಾಣ್ತದೆ ಅಂತ ಹೇಳಿಬಿಟ್ಟು ಕ್ಲಿಕ್ ಮಾಡ್ಕೋತೀನಿ. ಸೊ ನಿಮ್ಗೆ ಯಾವ ಕಲರ್ ಬೇಕು ಆ ಕಲರನ್ನ ಚೂಸ್ ಮಾಡ್ಕೊಳ್ಳಿ ನೀವು. ಸೊ ಇಲ್ಲಿ ನಾವು ಆಕಾಶ ಕಲರ್ನ ಚೂಸ್ ಮಾಡ್ಕೊಳ್ಳೋಣ. ಚೂಸ್ ಮಾಡ್ಕೊಂಡಿದ್ದಾದ್ಮೇಲೆ ಸೊ ಇವಾಗ ಫಾಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಟೆಕ್ಸ್ಟ್ನ ಎಡಿಟ್ ಮೇಲೆ ಕ್ಲಿಕ್ ಮಾಡೋಣ. ಸೊ ನನಗೆ ಬೇಕಾಗಿರೋದು ನನ್ನ ಚಾನಲ್ ನೇಮ್ SP ಎಡಿಟಿಂಗ್ ಅಂತ. ಸೊ ನಾನು SP ಅಂತ ಶಾರ್ಟಾಗಿ ಇದನ್ನು ಮಾಡ್ಕೋತೀನಿ. ಸೊ ನಿಮ್ಗೆ ಯಾವ್ದು ಬೇಕು ಅದನ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸೈಜ್ನ ಒಂದು ಸ್ವಲ್ಪ ಜಾಸ್ತಿ ಇಡೋಣ. ಆಮೇಲೆ ಇಲ್ಲಿ ಸೆಂಟ್ರಿಂಗ್ ಈ ಥರ ತೊಗೊಂಡು ಸೊ ಇಲ್ಲಿ ಇನ್ನೊಂದು ಖಾಲಿ ಇದೆ, ಇದನ್ನ ಡಿಲೀಟ್ ಮಾಡೋಣ. ಸೊ ಡಿಲೀಟ್ ಮಾಡಿದಾದ್ಮೇಲೆ ಈ ಥರದ ಫಾಂಟ್ ಬೇಕು. ಸೊ ಫಾಂಟು ಇಲ್ಲಿ ಸುಮಾರು ಪಾಯಿಂಟ್ಸ್ಗಳು ಇರ್ತವೆ ಗೈಸ್. ಇದು ಯಾವುದೂ ಚೆನ್ನಾಗಿರೋದಿಲ್ಲ. ಸೊ ನನಗೆ ಬೇಕಾಗಿರೋದು ಈ ಫಾಂಟು ಅಂದರೆ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಬರ್ತದೆ, ಚೆನ್ನಾಗಿ ಲೋಗೋ ಕಾಣುತ್ತೆ ಅದಕ್ಕೆ. ಸೊ ಓಕೆ ಸರಿ. ಇಲ್ಲಿ ಸೈಜನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಸೈಜ್ ಎಷ್ಟು ಇನ್ನೊಂದು ಸ್ವಲ್ಪ ಇಷ್ಟು, ಸರಿ. ಈ ಥರ ಸೆಂಟರ್ ಕಾಣಬೇಕು. ಸೊ ಸೆಂಟರ್ ಕಾಣೋದಾದ್ಮೇಲೆ ಸೊ ಈ ಥರದೊಂದು ಕಲರ್ನ ಸೆಲೆಕ್ಟ್ ಮಾಡ್ಕೋಬೇಕು ಗೈಸ್. ಇಲ್ಲಿ ಕಲರ್ ಮೇಲೆ ಕ್ಲಿಕ್ ಮಾಡಿ. ಸೊ ಗ್ರಾಡಿಯಂಟ್ ಅಂತ ಇರ್ತದಲ್ಲ, ಗ್ರಾಡಿಯಂಟ್ ಅದನ್ನ ಕ್ಲಿಕ್ ಮಾಡಿ.
ಇಲ್ಲಿ ನಾನು ಕ್ರಿಯೇಟ್ ಮಾಡಿರ್ತೀನಿ ಈ ಕಲರ್ನ. ಈ ಕಲರ್ ನಿಮ್ಗೆ ಬೇಕಂದರೆ ಇಲ್ಲಿ ಐತೆ ನೋಡಿ ಗೈಸ್, ಈ ಸೆಂಟರ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಐತಲ್ಲ ಈ ಸೆಂಟರ್ ಮೇಲೆ ಕ್ಲಿಕ್ ಮಾಡಿ ಇನ್ನು ಈ ಥರ ಒಂದು ಸ್ವಲ್ಪ ಕೆಳಗಡೆ ಸರ್ಸ್ಬೇಕು. ಇಲ್ಲಿ ಈ ಸೈಡ್ ಕಲರನ್ನ ಏನೈತಲ್ಲ ಅದನ್ನ ಎಲ್ಲೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪೂರ್ತಿ ಎಲ್ಲೋ ಮೇಲೆ ಕ್ಲಿಕ್ ಮಾಡಿದ್ದಾದಮೇಲೆ ಈ ಸೈಡ್ ಇರ್ತದಲ್ಲ ಇದನ್ನ ಗ್ರೀನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಹೌದಾ, ಈ ಥರ ಗ್ರೀನ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ಸೊ ಇವಾಗ ಏನೈತೆ ಪಾಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಆಯಿತು. ಸೊ ಇವಾಗ ನೆಕ್ಸ್ಟು ಇಲ್ಲಿ ಬಾಣ ಮಾರ್ಕ್ ತರಿಸ್ತದಲ್ಲ, ಇದನ್ನು ಬಾಣ ಮಾರ್ಕ್ನ ಕ್ಲಿಕ್ ಮಾಡ್ಕೊಳ್ಳಿ. ಬಾಣ ಮಾರ್ಕ್ ಹಾಕೊಂಡ್ರೆ ಸೆಲೆಕ್ಟ್ ಆಗಿರ್ತದೆ, ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ಪೂರ್ತಿ ಹಿಂಗೆ ಸೆಲೆಕ್ಟ್ ಮಾಡಿಕೊಂಡು ನೀವು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ಸೊ ಇವಾಗ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದರೆ ಇನ್ನು ಅದ್ರ ಮೇಲೆ ಕ್ಲಿಕ್ ಮಾಡಿ, ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾದ್ಮೇಲೆ ಲಾಸ್ಟಿಗೆ ಬನ್ನಿ ಗೈಸ್. ಲಾಸ್ಟ್ ಮೇಲೆ ಎಂಬೋಸ್ ಅಂತ ಇರ್ತದೆ, ಎಂಬೋಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಅದನ್ನ ಎನೇಬಲ್ ಮಾಡ್ಕೊಳ್ಳಿ. ಎನೇಬಲ್ ಮಾಡ್ಕೊಂಡಿದ್ದಾದ್ಮೇಲೆ ಇನ್ನು ಅದ್ರ ಶೇವಿ ಕಾಣಬೇಕಲ್ವ ಈ ಥರ. ಹಾಂ, ಸೊ ಸ್ವಲ್ಪ ಚಿಕ್ಕದು ಮಾಡಿ ಕಾಣುತ್ತೆ, ಚಿಕ್ಕ ಮಾಡಿ ಕಾಣುತ್ತೆ. ಇದನ್ನ 7 ಇದನ್ನ ಒಂದು 100 ಇಟ್ಕೊಳ್ಳಿ ಗೈಸ್, 100. ಸೊ 100 ಇಟ್ಕೊಂಡಿದ್ದಾದಮೇಲೆ ಸೊ ಇಲ್ಲಿ ಬೆವೆಲ್ ಅಂತ ಇರ್ತದೆ ಕೆಳಗಡೆ ಲಾಸ್ಟಿಗೆ, ಅದನ್ನ ಪೂರ್ತಿ 100 ಇಟ್ಕೊಂಡ್ಬಿಡಿ. 100 ಇಟ್ಕೊಂಡ್ಮೇಲೆ ಮತ್ತು ಆಮೇಲೆ ಫಸ್ಟು ಇನ್ನೊಂದು ಸ್ಪೆಕ್ಯುಲರ್ ಹಾರ್ಡ್ನೆಸ್ ಅಂತಂದು ಇರ್ತದೆ, ಅದನ್ನು ಒಂದು 79 ಇಟ್ಕೊಳ್ಳಿ. 79. ಸೊ 79 ಇಟ್ಕೊಂಡ್ವಿ. ಸೊ ಅದಾದಮೇಲೆ ಇನ್ನೊಂದು ಯಾವಂದರೆ ಇಂಟೆನ್ಸಿಟಿ ಅಂತಂದು ಇರ್ತದೆ. ಇಂಟೆನ್ಸಿಟಿನ ಎಷ್ಟು ಇಟ್ಕೋಬೇಕಂದ್ರೆ ಒಂದು 100 ಇಟ್ಕೊಳ್ಳಿ ಗೈಸ್, ಅದನ್ನು ಪೂರ್ತಿ ಮಾಡಿಬಿಡಿ. 100 ಇಟ್ಕೊಂಡಿದ್ದಾದಮೇಲೆ ಸೊ ಇವಾಗ ನೆಕ್ಸ್ಟು 3D ಶೇಪ್ ಮೇಲೆ ಕ್ಲಿಕ್ ಮಾಡಿ. 3D ಶೇಪ್ ಮೇಲೆ ಕ್ಲಿಕ್ ಮಾಡಿ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಪರ್ಸ್ಪೆಕ್ಟಿವ್ ಅಂತ ಇರ್ತದೆ, ಪರ್ಸ್ಪೆಕ್ಟಿವ್ ಮೇಲೆ ಅದನ್ನು ಬಿಟ್ಟು ಇಲ್ಲಿ ಆಬ್ಲಿಕ್ ಕ್ಯೂ ಅಂತ ಇರ್ತದೆ, ಆಬ್ಲಿಕ್ ಕ್ಯೂ ಮೇಲೆ ಕ್ಲಿಕ್ ಮಾಡಿ. ಆಬ್ಲಿಕ್ ಕ್ಯೂ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೆಪ್ತ್ ಅಂತ ಇರ್ತದಲ್ಲ ಅದನ್ನು ಸೊ 1 ಅಷ್ಟೇ ಸೆಲೆಕ್ಟ್ ಮಾಡಿಬಿಡಿ. ಡೆಪ್ತ್ ಮೇಲೆ 1 ಅಷ್ಟೇ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಸೊ ಇಲ್ಲಿ ಮತ್ತು ನೆಕ್ಸ್ಟು ಸೊ ಡಾರ್ಕನ್ ಅಂತ ಇರ್ತದೆ, ಡಾರ್ಕನ್ನು 100 ಮೇಲೆ ಕ್ಲಿಕ್ ಮಾಡಿ. 100 ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಲೈಟ್ ಇರ್ತದಲ್ಲ ಇದನ್ನು ಸೊ ಇದನ್ನು 169 ಇಟ್ಕೊಳ್ಳಿ. 169 ಇಟ್ಕೊಳ್ಳಿ. ಇದನ್ನು 69 ಸರಿ 69 ಇದಾಯಿತು. 169 ಈ ಥರ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ಥರ ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ಆಮೇಲೆ ಶಾಡೋ ಮೇಲೆ ಕ್ಲಿಕ್ ಮಾಡಿ. ಶಾಡೋ ಮೇಲೆ ಕ್ಲಿಕ್ ಮಾಡಿದ್ದಾದಮೇಲೆ ಇದನ್ನು 12 ಅಂತ ಸೊ ಈ ಬ್ಲರ್ ಅಂತಂದು ಇರ್ತದಲ್ಲ ಫಸ್ಟ್ನೇದ್ದು, ಅದನ್ನು 12 ಚೂಸ್ ಮಾಡ್ಕೊಳ್ಳಿ. ಸೊ ಸರಿಗ ಇಲ್ಲಿ ಕಂಪ್ಲೀಟ್ ಆಯಿತು ನಿಮ್ಮ ಲೋಗೋ ಎಡಿಟು. ಸೊ ಈಗ ಬ್ಯಾಕ್ಗ್ರೌಂಡ್ ಇಮೋಜನ್ನ ಒಂದು ನಾನು ಕೊಟ್ಟಿರ್ತೀನಿ ಗೈಸ್ ನಿಮಗೆ, ಅದನ್ನ ಸೆಲೆಕ್ಟ್ ಮಾಡಿ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಸರಿ ಇವಾಗ ಇದಾಯಿತು. ಸೊ ಸರಿ ಈ ಥರ ಇನ್ನು ಕರೆಕ್ಟಾಗಿ ಸೈಜ್ ಏನದು ಕರೆಕ್ಟಾಗಿ ಸೆಂಟರ್ ಪಾಯಿಂಟ್ ಇಟ್ಕೋಬೇಕು ಪೊಸಿಷನ್ ಮೇಲೆ. ಸೊ ಇಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಶೇರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಇಲ್ಲಿ ಸೇವ್ ಟು ಗ್ಯಾಲರಿ ಅಂತ ಇರ್ತದೆ, ಸೇವ್ ಟು ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ ಆಯಿತು, ನಿಮ್ಮ ಇಮೇಜು ಕ್ರಿಯೇಟ್ ಆಗಿರುತ್ತೆ. ಸೊ ನಿಮ್ಮ ಡಿಪಿಲ್ಲೇ ಲೋಗೋ ರೆಡಿ ಆಯಿತು ಗೈಸ್. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್.